ಬೆಳಿಗ್ಗೆ ಬೆಳಿಗ್ಗೆನೇ ಹೆವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಾಜ್ ಮಹಲ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಿನಿಮಮ್ ಅಂದರೂ 3 ಅವರ್ ಆಗುತ್ತೆ ಆ್ಯಂಡ್ ಟಿಕೆಟ್ಸ್ ಎಲ್ಲ ಆನ್ಲೈನ್ ಬುಕ್ ಮಾಡಿದ್ದಾಗಿತ್ತು. ₹250 ಪರ್ ಹೆಡ್ ಆಗುತ್ತೆ. ಯಮುನಾ ನದಿ ದಂಡೆ ಮೇಲೆ ಕಟ್ಟಿರೋ ಈ ತಾಜ್ ಮಹಲ್ಗೆ ಅಡಿಪಾಯ ಬಂದ್ಬಿಟ್ಟು ವೆಲ್ ಫೌಂಡೇಶನ್. ಒಂದು ವಿಶೇಷತೆ ಅಂದರೆ ಕರಿ ಮರನ ಬೆಳೆಸಿದ್ದಾರೆ. ಇದು ನೀರಿನಲ್ಲಿ ಇದ್ದಷ್ಟು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ತಾಜ್ ಮಹಲ್ನ 4 ಸ್ತಂಭಗಳೇನಿದಾವಲ್ಲ ಅದು ಸ್ಟ್ರೇಟ್ ಆಗಿಲ್ಲ, ಸ್ವಲ್ಪ ಹೊರಭಾಗಕ್ಕೆ ವಾಲಿದೆ. ರೀಸನ್ ಅಷ್ಟೇ, ಸಪೋಸ್ ಏನಾದರೂ ಭೂಕಂಪ ಆದರೆ ಅದು ಕಟ್ಟಡದ ಮೇಲೆ ಬೀಳ್ತೀರಾ ಹೊರಗಡೆ ಬೀಳಲಿ ಅಂತ. ಈ ಬಿಳಿ ಮಾರ್ಬಲ್ ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋ ಹೂವಿನ ವಿನ್ಯಾಸಗಳು ಬಂದು ಪೇಂಟ್ ಅಲ್ಲ, ಇದನ್ನು ಪೀತ್ರಾ ದೂರ ಅನ್ನೋ ಕಲೆಯ ಮೂಲಕ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಮಾರ್ಬಲ್ ಒಳಗಡೆ ತುಂಬಾನೇ ಬೆಲೆ ಬಾಳುವ ಹರಳುಗಳನ್ನು ಕೂರಿಸಲಾಗಿದೆ ಅಂತಾನೂ ಹೇಳ್ತಾರೆ. ಇಟ್ಸ್ ಎ ಬ್ಲೆಂಡ್ ಆಫ್ ಇಸ್ಲಾಮಿಕ್, ಪರ್ಷಿಯನ್, ಹಿಂದೂ ಅಂಡ್ ಟರ್ಕಿಶ್ ಆರ್ಕಿಟೆಕ್ಚರ್. ಅದಕ್ಕೆ ಇದು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರೋದು. ಇನ್ನು ಆಚೆ ಬಂದಾಗ ಮಧ್ಯಾಹ್ನ 1 ಗಂಟೆ ಮೇಲೇನೆ ಆಗಿತ್ತು. ಲಂಚ್ ಮುಗಿಸ್ಕೊಂಡು ಫತೇಪುರ್ ಸಿಕ್ರಿ ಕಡೆ ಹೊರಟ್ವಿ.